ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 11 ಅಧ್ಯಾಯ. ಕೀರ್ತನೆಗಳು, ಅದರಲ್ಲಿ ಉಪದೇಶವಿದೆ. ದರ್ ಆರ್ ಟೀಚಿಂಗ್ಸ್ ಇನ್ ಸಾಮ್ಸ್. ಅದರಲ್ಲಿ ಬುದ್ಧಿವಾದಗಳಿವೆ. ದೆರ್ ಆರ್ ಅಡ್ಮಾನಿಷನ್ಸ್ ಇನ್ ಸಾಮ್ಸ್. ಕೀರ್ತನೆಯಲ್ಲಿ ಕರ್ತನ ಕೃಪೆಯನ್ನು ಸ್ಮರಿಸುವವರಾಗಿ ಅದನ್ನು ನಾವು ನೋಡಿಕೊಳ್ಬೇಕಂತ ಕೊಲೊಸೆ 3:16, ರಿಮೆಂಬರಿಂಗ್ ದಿ ಫೇವರ್ ಆಫ್ ಗಾಡ್. We are to go to the book of Psalms. ಆದ ಕಾರಣ ಕರ್ತನ ಕೃಪೆಯನ್ನು ಸ್ಮರಿಸುವರಾಗಿ ಕೀರ್ತನೆ ಓದೋದು. ಇನ್ನೊಂದು ಸಾರಿ ಅದನ್ನು ನೋಡಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆ ವಾಕ್ಯ ಕೀರ್ತನೆಯ ಬಗ್ಗೆ ಕೊಲೊಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲ ಅಂತ ಪೌಲನು ಹೇಳುವಂಥ ಮಾತು ಹೀಗಿದೆ, 3:16, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತದಿಂದಲೂ ಹಾಡುಗಳಿಂದಲೂ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಅಂದರೆ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆ ಓದಬೇಕಂತೆ. ಹೌದು, ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಕೀರ್ತನೆಗೆ ನಾವು ಬರೋಣ. ಒಂದು ಸಾರಿ ಎಲ್ಲರೂ ಮೊದಲನೇ ಬಾರಿಯಾಗಿ ಸೇರಿದ್ದಾರೆ. ಅಪೊಸ್ತಲಕೃತ್ಯ 1ನೇ ಅಧ್ಯಾಯದಲ್ಲಿ ಸುಮಾರು 120 ಜನರು ಸೇರಿದ್ದರು. ಸೇರಿದ್ದಾಗ ಪೇತ್ರನು 120 ಜನರ ನಡುವೆ ನಿಂತುಕೊಂಡು ಪೇತ್ರನು ಮಾತಾಡ್ತಾನೆ. ಎದ್ದು ನಿಂತುಕೊಂಡು ಮಾತಾಡ್ತಾ ಇದ್ದಾಗ 20ನೇ ವಚನ, ಅಪೊಸ್ತಲಕೃತ್ಯ 1:20, ಯೂದನ ವಿಷಯವಾಗಿ ಏನಂತ ಬರೆದಿದೆ, ಅವನ ಮನೆ ಹಾಳು ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ, ಅವನ ಉದ್ಯೋಗವು, ಅಂದರೆ ಅಪೊಸ್ತಲನ ಉದ್ಯೋಗ ಯೂದನಿಗಿತ್ತು, ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆಗಳ ಗ್ರಂಥಗಳಲ್ಲಿ ಅಥವಾ ಕೀರ್ತನೆಗಳ ಗ್ರಂಥದಲ್ಲಿ ಬರೆದಿದೆ. ಹಾಗಾದರೆ ಯಾವ ಕೀರ್ತನೆಯಲ್ಲಿ ಅದು ಬರೆದಿದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ 69ನೇ ಕೀರ್ತನೆ ಮತ್ತು 109ನೇ ಕೀರ್ತನೆ, 2 ಕೀರ್ತನೆಯಲ್ಲಿ ಬರೆದಿರುವಂಥದ್ದನ್ನು ಪವಿತ್ರಾತ್ಮನು ಪೇತ್ರನಿಗೆ ನೆನಪು ಮಾಡಿ ಯೂದನ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ. ಕೀರ್ತನೆಯಲ್ಲಿ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಅಂದು ಇತ್ತು, ಇಂದು ಇದೆ. ಪವಿತ್ರಾತ್ಮ ನಮ್ಮನ್ನು ನಡೆಸಬೇಕು. ಆದರೆ ಪವಿತ್ರಾತ್ಮನಿಗೆ ಮುಂಚಿತವಾಗಿ ಕೀರ್ತನೆ, ದೇವರ ವಾಕ್ಯದಿಂದ ಹೆಚ್ಚಿನ ಅಂಶ ದೇವರ ಚಿತ್ತವನ್ನು ಕಂಡುಹಿಡಿದು ದೇವರ ಮಾರ್ಗದಲ್ಲಿ ಅಪೊಸ್ತಲರು ನಡೆದರು. ಇಂದು ನಮಗೆ ಪವಿತ್ರ ವಾಕ್ಯವೂ ಉಂಟು, ಪವಿತ್ರ ಆತ್ಮನೂ ಇದೆ. ಇನ್ನೂ ಹೆಚ್ಚಾಗಿ ನಾವುಗಳು ಕರ್ತನಿಗಾಗಿ ಬಾಳುವುದಕ್ಕೆ ಅಡ್ಡಿ ಏನೂ ಇಲ್ಲ. ಕೀರ್ತನೆ 11ನೇ ಅಧ್ಯಾಯ, ಯೆಹೋವನ ಶರಣರಿಗೆ ದುರ್ಗತಿ ಇಲ್ಲವೆಂಬುದಾಗಿ ಒಂದು ಕೀರ್ತನೆಯನ್ನು ದಾವೀದನು ಹಾಡ್ತಾ ಇದ್ದಾನೆ. ಇಲ್ಲಿ ದಾವೀದನ ಕೀರ್ತನೆ ಇದು. ಸುಮಾರು ಕೀರ್ತನೆಗಳು 4ನೇ ಅಧ್ಯಾಯದಿಂದ ನಾವು ನೋಡುವಾಗ ಕೀರ್ತನೆಗಳು ಒಂದೊಂದಾಗಿ ದಾವೀದನ ಕೀರ್ತನೆ ಇತ್ತು. 10ನೇ ಕೀರ್ತನೆ ದಾವೀದನ ಕೀರ್ತನೆ ಅಲ್ಲ, ಆದರೆ 11 ದಾವೀದನ ಕೀರ್ತನೆ, 12ನೇ ಕೀರ್ತನೆ ದಾವೀದನ ಕೀರ್ತನೆ, 13, 14, 15 ಈ ರೀತಿಯಾಗಿ ದಾವೀದನು 75 ಕೀರ್ತನೆಗಳನ್ನು ಬರೆದಿದ್ದನು. ಆಸಾಫನು 12 ಕೀರ್ತನೆಗಳನ್ನು, ಕೋರಾಹನ
ಮಕ್ಕಳು 10 ಕೀರ್ತನೆಗಳು, ಮತ್ತು ಸೊಲೊಮೋನನು 2 ಕೀರ್ತನೆಗಳು, ಮೋಶೆ 1 ಕೀರ್ತನೆ, ಹೇಮಾನನು 1 ಕೀರ್ತನೆ. ಈ ರೀತಿಯಾಗಿ ಕೀರ್ತನೆಗಳು ಬೇರೆ ಬೇರೆಯವರು ಬರೆದಿರುವಂತೆ ಆಯಿತು. ಮತ್ತು 50 ಕೀರ್ತನೆಗಳು ಯಾರು ಬರೆದಿದ್ದಾರಂತ ಗೊತ್ತಿಲ್ಲ. ಇಂದು ನಮಗೆ 11ನೇ ಕೀರ್ತನೆ ಯಾರು ಬರೆದಿದ್ದಾರಂತ ಗೊತ್ತು. ದಾವೀದನು ಬರೆದಿದ್ದಾನೆ. ಏನಂತ ಬರೆದಿದ್ದಾನೆ ನೋಡಿಕೊಳ್ಳೋಣ. ಅದರಿಂದ ನಾವು ಕ್ರಿಸ್ತನ ಬಗ್ಗೆ ಏನಾದರೂ ಕಲೀಲಿಕ್ಕಿದೆಯಾ, ದೇವರ ವಾಕ್ಯದ ಬಗ್ಗೆ ಏನಾದರೂ ಕಲೀಲಿಕ್ಕಿದೆಯಾ, ಪ್ರಾರ್ಥನೆಯ ಬಗ್ಗೆ ಏನಾದರೂ ಕಲೀಲಿಕ್ಕಿದೆಯಾ, ಉಪದೇಶ ನಮಗೆ ಏನಾದರೂ ಲಭ್ಯವಿದೆಯಾ, ಬುದ್ಧಿವಾದಗಳು ನಮಗೇನಾದರೂ ಇದೆಯಾ ಎಂಬುದಾಗಿ ನೋಡಿಕೊಳ್ಳೋಣ. ಮೊದಲನೇ ವಚನ, ಕೀರ್ತನೆ 11. ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ. ದಾವೀದನ ಒಂದು ಪ್ರಾರ್ಥನೆಯಲ್ಲಿ ಒಂದು ವಿಷಯ ನನಗೆ ಬಹಳ ಹಿಡಿಸ್ತು. ಅದು ಹಳೆ ಒಡಂಬಡಿಕೆಯ ಭಕ್ತನಿಗೆ ಇಂಥ ಒಂದು ಅನುಭವ ಇದೆ. ಆದ ಕಾರಣ ನನಗೆ ಅದು ಹಿಡಿಸ್ತು ಮತ್ತು ಅದು ನನ್ನ ಜೀವನದಲ್ಲಿ ಹೆಚ್ಚಾಗಿ ಕಾಣ ಬಯಸ್ತೇನೆ. ಅದೇನೆಂದರೆ ನಿಶ್ಚಯ, ಅಶ್ಯೂರೆನ್ಸ್. ಪ್ರಾರ್ಥನೆಯಲ್ಲಿ ನಿಶ್ಚಯ ಎಂಬುದು ಬಹಳ ಬಹಳ ಗಟ್ಟಿಯಾದ ಆಯುಧ, ಸಾಲಿಡ್ ವೆಪನ್. ಯಾವಾಗ ನಮಗೆ ಪ್ರಾರ್ಥನೆಯಲ್ಲಿ ಅನಿಶ್ಚಯ ಬರ್ತದೋ, ದೇವ್ರು ಕೇಳಿದರೂ ಕೇಳ್ಬೋದು, ಕೇಳ್ತಾನೆ ಏನೋ ಗೊತ್ತಿಲ್ಲ, ನಾಟ್ ಶ್ಯೂರ್, ದೇವ್ರ ಚಿತ್ತ ಇರ್ಬೋದು. ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಅದು ಒಳ್ಳೆಯದಲ್ಲ. ಹಾಗಿರಬಾರ್ದು. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಹಾಗೆ ಇರ್ತದೆ. ಅದಕ್ಕಾಗಿ ಕೂಡ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರೇ, ಪ್ರಾರ್ಥನೆಯಲ್ಲಿ ನನಗೆ ನಿಶ್ಚಯವನ್ನು ಕೊಡು ಸ್ವಾಮಿ ಎಂಬುದಾಗಿ. ಕೊಡ್ತಾನೆ ದೇವರು ಖಂಡಿತವಾಗಿ. ಮೊದಲನೇ ಯೋಹಾನ 5ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನಾವು ನೋಡಿಕೊಳ್ಳೋಣ. 1 John chapter 5 verse 14. ನಾವು, ಮೊದಲನೇ ಯೋಹಾನ 5:14, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ಪ್ರಾರ್ಥನೆಯನ್ನು ಅಥವಾ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು. ಯೋಹಾನ ಕೂಡ ಭಾಳ ಗ್ಯಾರಂಟಿಯಾಗಿ, ಭಾಳ ಸ್ಪಷ್ಟವಾಗಿ ದೇವರಾತ್ಮನ ಪ್ರೇರಣೆಯಿಂದ ಬರೆದಿದ್ದ ವಿಷಯ ಇದು. ಅದೇನಂತ ಹೇಳಿದ್ರೆ, ನಮಗೆ ಧೈರ್ಯ ಸಿಗ್ತದೆ, ಪ್ರಾರ್ಥನೆಯಲ್ಲಿ ನಿಶ್ಚಯ ಸಿಗ್ತದೆ. ಅನೇಕ ಸಾರಿ ಆ ನಿಶ್ಚಯ ಒಂದು ಲಾಟ್ರಿ ಟಿಕೆಟ್ ಇದ್ದ ಹಾಗೆ, ನಮಗೆ ಸಿಕ್ಕರೆ ಸಿಗಬಹುದು, ಇಲ್ಲದಿದ್ದರೆ ಇಲ್ಲ ಎಂಬ ರೀತಿಯಲ್ಲಿ ಅಲ್ಲ, ವಿಧಿಯೋಪಾದಿಯಲ್ಲಿ ಕೂಡ ಅಲ್ಲ, ವಿಧಿವಶವಾಗಿ ಅಲ್ಲವೇ ಅಲ್ಲ. ದೇವರ ಚಿತ್ತ ಇದು, ದೇವರು ಸಹಾಯ ಮಾಡ್ತಾನೆ ಎಂಬಂಥ ಒಂದು ಧೈರ್ಯ ಪ್ರಾರ್ಥನೆಯಲ್ಲಿ ನಮಗೆ ಅವಶ್ಯ. ಕೀರ್ತನೆಗಾರನಿಗೆ ಅಂಥ ಒಂದು ಅವಶ್ಯ ಅನುಭವ ಇತ್ತು. ಕೆಲವು ಸಾರಿ ಇರಲಿಲ್ಲ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವಾಗಲೂ ಇತ್ತು. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ನಾವು ಓದ್ಬಿಟ್ಟು ಆಮೇಲೆ ಮುಂದುವರ್ಸೋಣ. 11ನೇ ಅಧ್ಯಾಯ ಯೋಹಾನ ಸುವಾರ್ತೆ ನಾವು ನೋಡೋದಾದರೆ, ಲಾಜರನ ಸಮಾಧಿಯ ಮುಂದೆ ಯೇಸು ಕರ್ತನು ನಿಂತ್ಕೊಂಡಿರುವಾಗ, ದೇವ್ರ ಚಿತ್ತ ಇದೆಯೋ ಏನೋ ಗೊತ್ತಿಲ್ಲ, ಲಾಜರನ ಎಬ್ಸೋದು ದೇವ್ರ ಚಿತ್ತವೋ ಏನೋ ಗೊತ್ತಿಲ್ಲ ಎಂಬಂಥ ರೀತಿಯಲ್ಲಿ ಆತನು ಯೋಚಿಸದೆ 42ನೇ ವಚನ, ಯೋಹಾನ 11:42, ಜಾನ್ ಚಾಪ್ಟರ್ 11 verse 42, ತಂದೆಗೆ ಪ್ರಾರ್ಥನೆ ಮಾಡುವಾಗ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡ್ತೇನೆ. 41 2ನೇ ಭಾಗ. ಈಗ 42, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂದು ನನಗೆ ಗೊತ್ತೇ ಇದೆ. ಐ ನೋ ನನಗೆ ಗೊತ್ತಿದೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದಾಗಿ. ಅಂಥ ಭರವಸೆ ಪ್ರಾರ್ಥನೆಯಲ್ಲಿ ಅಗತ್ಯ. ಮತ್ತು
ಇಲ್ಲಿ ಕೀರ್ತನೆಯ 11ನೇ ಅಧ್ಯಾಯ ನಾವು ನೋಡುವಾಗ, ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ. ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬೊಗ್ಗಿಸಿ ಹೆದೆಗೆ ಬಾಣವನ್ನು ಹೂಡಿದ್ದಾರೆ. ನೋಡಿರಿ, ಪಕ್ಷಿಗಳಂತೆ ನಿಮ್ಮ ಬೆಟ್ಟಗಳಿಗೆ ಓಡಿ ಹೋಗಿರಿ, ಆಧಾರಗಳೇ ಕೆಡವಲ್ಪಟ್ಟ ಮೇಲೆ. ಹೌದು, ಇದು ಒಳ್ಳೆಯ ಒಂದು ವಿಚಾರ, ಒಂದು ಸತ್ಯ. 11ನೇ ಅಧ್ಯಾಯದ 3ನೇ ವಚನದಲ್ಲಿ ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು ಎಂದು ನನಗೆ ಹೇಳುವುದೇಕೆ? ಸರಿ, ಅದನ್ನು ಯೋಚನೆ ಮಾಡೋಣ. ಆಧಾರಗಳು ಕೆಡವಲ್ಪಡ್ತದೆ. ಈಗ ಅಸ್ಥಿವಾರ ಕೆಡವಲ್ಪಡ್ತದೆ. ಅಸ್ಥಿವಾರ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನು? ಸುಮಾರು 42 ವರ್ಷಗಳ ಹಿಂದೆ ಇದೇ ಪ್ರಶ್ನೆಯನ್ನು ಯಾರೋ ಒಬ್ಬರು, ಈಗ ಅವರು ಇಲ್ಲ, ಆ ಸೇವಕರು ಥಾಮಸ್ ಟಿ ಮಥಾಯ್ ಎಂಬಂಥ ದೇವರ ಸೇವಕರು ಇದೇ ಪ್ರಶ್ನೆಯನ್ನು ತುಮಕೂರಿನಲ್ಲಿ ಒಂದು ಸಾರಿ ಸಂದೇಶದಲ್ಲಿ ನಮಗೆ ಕೇಳಿದರು. ಅದೇನೆಂದರೆ, ಇಫ್ ದ ಫೌಂಡೇಶನ್ಸ್ ಆರ್ ಡಿಸ್ಟ್ರಾಯ್ಡ್, ವಾಟ್ ಶಾಲ್ ದ ರೈಚಿಯಸ್ ಪರ್ಸನ್ ಡೂ? ಅಸ್ಥಿವಾರಗಳು ಅಥವಾ ಆಧಾರಗಳು ಕೆಡವಲ್ಪಟ್ಟರೆ ನೀತಿವಂತನು ಏನು ಮಾಡಬೇಕು? ಆ ಪ್ರಶ್ನೆ ಕೇಳಿಬಿಟ್ಟು ಮತ್ತೆ ಅವರೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟರು. ಅದೇನೆಂದರೆ, ಆಧಾರ ಕೆಡವು ಬಿಟ್ಟರೆ ಮತ್ತೆ ಅಸ್ಥಿವಾರ ಕಟ್ಟ್ರಿ, ಅಸ್ಥಿವಾರ ಕದಲಿಬಿಟ್ರೆ, ಕೆಡವು ಬಿಟ್ಟರೆ ಮತ್ತೆ ಅಸ್ಥಿವಾರ ಹಾಕಿರಿ ಎಂಬುದಾಗಿ ಹೇಳಿದ್ದು ಈಗ ನನ್ನ ನೆನಪಿಗೆ ಬರುತ್ತಿದೆ. ಒಂದು ವೇಳೆ ನಮ್ಮ ಆಧಾರಗಳು ಅಥವಾ ಅಸ್ಥಿವಾರಗಳು ಕೆಡವಲ್ಪಟ್ಟರೆ, ಆತ್ಮಿಕ ಅಸ್ಥಿವಾರಗಳು ಪ್ರತ್ಯೇಕವಾಗಿ ಕೆಡವಲ್ಪಟ್ಟರೆ, ಅದಕ್ಕೆ ಕಾರಣ ಒಂದಿದೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯ, 1ನೇ ಕೊರಿಂಥ 3, ಇಲ್ಲಿ ಅಸ್ಥಿವಾರದ ಬಗ್ಗೆ ಮಾತನಾಡುವಾಗ 11ನೇ ವಚನದಲ್ಲಿ 3:11 1ನೇ ಕೊರಿಂಥ, 1 Corinthians 3:11 ಪೌಲನು ಹೇಳುವಂಥ ಮಾತು ಅದೇನಂತ ಹೇಳಿದರೆ, ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಇನ್ನೊಂದು ಸರಿ ಓದ್ತೇನೆ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. ಒಂದು ವೇಳೆ ಯಾರಾದರೂ ಆ ಅಸ್ಥಿವಾರದ ಮೇಲೆ ಬೇರೆ ಏನಾದರೂ ಅಸ್ಥಿವಾರ ಹಾಕಿದರೆ ಅದು ಕೆಡವಲ್ಪಡ್ತದೆ. ಯೇಸು ಕ್ರಿಸ್ತನಲ್ಲದ ಅಸ್ಥಿವಾರ, ಆತ್ಮಿಕ ಅಸ್ಥಿವಾರ ನಮ್ಮ ಜೀವನದಲ್ಲಿ ಹಾಕಿದರೆ ಅದು ಕೆಡವಲ್ಪಡ್ತದೆ, ಭಾಳ ಕಾಲ ಉಳಿಯೋದಿಲ್ಲ. ಆದುದರಿಂದ ಒಂದು ವೇಳೆ ಆಧಾರಗಳೇ ಅಥವಾ ಅಸ್ಥಿವಾರಗಳೇ ಕೆಡವಲ್ಪಟ್ಟ ಮೇಲೆ ಏನು ಮಾಡಬೇಕಂತೇಳಿದರೆ, ನಾನು ಹಾಕಿದ ಅಸ್ಥಿವಾರ ತಪ್ಪಾದ ಅಸ್ಥಿವಾರ ಆದ ಕಾರಣ ಕೆಟ್ಟೋಯ್ತು, ಅದು ಬಿದ್ದೋಯ್ತು, ಕದಲು ಬಿಡ್ತು. ಇಂದಿನಿಂದಾದರೂ ನಿಜವಾದ ಅಸ್ಥಿವಾರ ಅಂದರೆ ಯೇಸು ಕ್ರಿಸ್ತನೆಂಬ ಅಸ್ಥಿವಾರವನ್ನು ನಾನು ಹಾಕಿಕೊಳ್ತೇನೆ ಎಂಬುದಾಗಿ ಮಾಡ್ತಕ್ಕದ್ದು. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಈಗ ದೇವ್ರ ಬಗ್ಗೆ ಫೋಕಸ್ ಮಾಡ್ತೇನೆ. ಫಸ್ಟು ದುಷ್ಟರ ವಿಷಯದಲ್ಲಿ ಸ್ವಲ್ಪ ಕೇಂದ್ರೀಕರಿಸಿದಂಥ ಈ ದಾವೀದನು ದೇವರ ಬಗ್ಗೆ ಕೇಂದ್ರೀಕರಿಸಿ ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಸಿಂಹಾಸನವನ್ನು ಯಾರೂ ತಗೊಳ್ಳಿಕ್ಕೆ ಆಗಲ್ಲ. ಆದರೂ ಕೂಡ ಆಶ್ಚರ್ಯ ಏನಂತ ಹೇಳಿದರೆ, ಯಾರೋ ಒಬ್ಬರು ಆ ಸಿಂಹಾಸನವನ್ನು ತಗೋಬೇಕು ಎಂಬುದಾಗಿ ಇಷ್ಟಪಟ್ಟರಂತೆ. ಅದನ್ನು ನಾವು ಯೆಶಾಯನ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನೆನಪಾಯಿತು ನನಗೆ, ಆದ ಕಾರಣ ಅಲ್ಲಿಗೆ ನೋಡಬೇಕಂತ ನನಗೆ ಅನಿಸ್ತು. ಅದೇನಂತ ಹೇಳಿದರೆ, ಪರಲೋಕದಲ್ಲಿ ಸೈತಾನ್ ತನ್ನ ಮನಸ್ಸಿನಲ್ಲಿ ಏನಂತ ಅಂದುಕೊಂಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಏನು ಅಂದುಕೊಂಡ? 14ನೇ ಅಧ್ಯಾಯ ಯೆಶಾಯ
ಮತ್ತು 13ನೇ ವಚನದಲ್ಲಿ ಈ ರೀತಿಯಾಗಿ ಅಂದುಕೊಳ್ತಾನೆ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡೆ. ಈ ವಿಚಾರ, ಈ ಯೋಚನೆ ಸೈತಾನ್ ಮನಸ್ಸಿನಲ್ಲಿ ಇದ್ದಂಥ ಈ 2 ವಚನಗಳು, 14ನೇ ಅಧ್ಯಾಯ ಯೆಶಾಯ 13, 14, ಈ 2 ವಚನಗಳನ್ನು ಓದಿಬಿಟ್ಟು ನಾವು ಟೈಮ್ ಎಷ್ಟು ಸೆಕೆಂಡ್ಸ್ ಆಗ್ತದೆ ಅಂತ ನೋಡುವಾಗ ಸುಮಾರು 15 ಸೆಕೆಂಡ್ಸ್, 1 ನಿಮಿಷನೂ ಅಲ್ಲ, ಅರ್ಧ ನಿಮಿಷನೂ ಅಲ್ಲ, 15 ಸೆಕೆಂಡ್ಸ್. ಹಾಗಾದರೆ ಒಬ್ಬ ಮಹಾಪರಿಶುದ್ಧ ಪ್ರಧಾನ ದೂತನು ಸೈತಾನಾಗಲಿಕ್ಕೆ ಎಷ್ಟು ಟೈಮ್ ಆಯಿತು? 15 ಸೆಕೆಂಡ್ಸ್. ಭಾಳ ಬೇಗನೆ ಅವನು ಅಂದುಕೊಂಡ, ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ, ಅಂದುಕೊಂಡ. ನಾವು ಕೂಡ ಅದೇ ರೀತಿಯಾಗಿ ಏನು ಮಾಡದೆ, ಏನು ಮಾತಾಡದೆ ಅಂದುಕೊಳ್ಳುವುದರಿಂದ ಅವನ ಆತ್ಮದಲ್ಲಿ ಸ್ವಲ್ಪವನ್ನು ನಾವು ಬರಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಈ ಕಾರಣದಿಂದಲೇ ಯೇಸು ಕರ್ತನು ಪೇತ್ರನನ್ನು, ಸೈತಾನನೇ ನಡೆ, ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆ ಆಗಿದೆ, ದೇವರ ಆಲೋಚನೆ ಅಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಕೂಡ ನೋಡುವಾಗ ದೇವರ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಅದನ್ನು ಕೂಡ ತಗೊಳ್ಳಿಕ್ಕೆ, ಕಿತ್ತುಕೊಡೋದಕ್ಕೆ ಕಣ್ಣಿಟ್ಟಿದ್ದನ್ನು ಸೈತಾನು, ದೇವರ ಕಣ್ಣುಗಳು ಮಾನವರನ್ನು ನೋಡ್ತವೆ, ಅದು ಸ್ಕ್ಯಾನ್ ಮಾಡ್ತದೆ. ಆತನವರನ್ನು ಬಹುಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ, ಸ್ಕ್ಯಾನ್ ಮಾಡ್ತಾನೆ ದೇವರು. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನೂ ಪರೀಕ್ಷಿಸ್ತಾನೆ. ಯೆರೆಮೀಯ 20ನೇ ಅಧ್ಯಾಯದಲ್ಲಿ 12ನೇ ವಚನ, ನೀತಿವಂತರನ್ನು ಪರೀಕ್ಷಿಸ್ತಾನೆ ಎಂಬುದಂಥ ಮಾತು ಸತ್ಯ ಇದೆ. ಆದರೆ ಅನೀತಿವಂತರನ್ನು ಕೂಡ ದೇವರು ಪರೀಕ್ಷಿಸ್ತಾನೆ ಎಂಬಂಥ ಮಾತು ಈ ಕೀರ್ತನೆ 11:5 ದೇವರು ಅಥವಾ ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ ಎಂಬುದಾಗಿ ಆಶೆ ಪಡ್ತಾನೆ ಕೀರ್ತನೆಗಾರನು. ಹೌದು, ಯಾಕೆ ಇಂಥ ಮಾತುಗಳನ್ನು ದಾವಿದನು ಹೇಳ್ತಾನೆ? ವೈರಿಯ ಮೇಲೆ ಸುರಿಸಲಿ, ವೈರಿಗೆ ಕೆಟ್ಟದ್ದಾಗಲಿ, ವೈರಿಗೆ ನ್ಯಾಯ ತೀರಿಸಲ್ಪಡಲಿ ಎಂಬುದಾಗಿ ಒಂದು ರೀತಿಯಿಂದ ಪ್ರತಿಜ್ಞೆ ಮಾಡಿ, ಪ್ರತಿಕ್ರಿಯೆ ವ್ಯಕ್ತಪಡಿಸಿ, ಮತ್ತು ಅವನು ಒಂದು ಮುಯ್ಯು ಆಗಬೇಕು ಎಂಬುದಾಗಿ ಬಯಸ್ತಾನೆ. ಆ ರೀತಿಯಾಗಿರಲಿಕ್ಕೆ ಒಂದು ಕಾರಣ ಏನೆಂದರೆ, ರೋಮಾಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆದಿರುವಂಥ ಒಂದು ಮಾತು, ನೀವು ಕೃಪೆಗೆ ಅಧೀನರಲ್ಲ, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೀರಿ. ದಾವೀದನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿದ್ದ, ಆದುದರಿಂದ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದು. ಸಿನ್ ವಿಲ್ ಹ್ಯಾವ್ ಡೊಮಿನಿಯನ್ ಓವರ್ ಯು. ಯಾರ ಮೇಲೆ ಪಾಪವು ಅಧಿಕಾರ ನಡೆಸ್ತದೆ? ಧರ್ಮಶಾಸ್ತ್ರದ ಕೆಳಗಿದ್ದಂಥ ಎಲ್ಲರ ಮೇಲೆ. ಎಂಥ ಭಕ್ತಾದಿಗಳ ಮೇಲೆ ಕೂಡ ಧರ್ಮಶಾಸ್ತ್ರ ಕೆಳಗಿದ್ದರೆ ಪಾಪ ಅಧಿಕಾರ ನಡೆಸ್ತದೆ. ಆದ ಕಾರಣ ನೀತಿ ಸ್ವರೂಪನಾದ ಯೆಹೋವನ ನೀತಿಯನ್ನು ಮೆಚ್ಚುವನಾಗಿದ್ದಾನೆ, ಸಜ್ಜನರು ಆತನ ಸನ್ನಿಧಾನದಲ್ಲಿ ಇರುವರು ಎಂಬ ಮಾತಿನಿಂದ ಮುಕ್ತಾಯವಾಗ್ತದೆ. ಕೀರ್ತನೆ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.